ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತೊಂದು ಸಿಂಪಲ್ ಆದ ರೆಸಿಪಿ ಎಲ್ಲರೂ ಮಾಡುವುದೇ ಈ ಥರ ಒಮ್ಮೆ ಮಾಡಿ ಅಂತ ತೋರ್ಸೋಕ್ಕೆ ಬಂದಿದ್ದೇನೆ. ಎಗ್ ಆಮ್ಲೆಟ್ ನೋಡಿ, ನಾಟಿ ಮೊಟ್ಟೆ ಎಗ್ ಆಮ್ಲೆಟ್ ಇದು ನೋಡಿ. ಈ ಥರ ಸಿಂಪಲ್ಲಾಗಿ ಈಗೊಮ್ಮೆ ಮಾಡಿ ಅಂತ ಏನಿಲ್ಲ ನೋಡಿ. ನಾವು ವೀಡಿಯೋ ತೋರಿಸ್ತಾ ಇರೋವಾಗ ಒಂಚೂರು ಚಿಟಿಕೆ ಉಪ್ಪು, ಒಂದಿಷ್ಟು ಅರಿಶಿಣ ಪೌಡರು, ಗ್ರೀನ್ ಚಿಲ್ಲಿ, ಆನಿಯನ್ ಚಿಕ್ಕದಾಗಿ ಕಟ್ ಮಾಡಿರಬೇಕು. ಹೀಗೆ ಬೀಟ್ ಮಾಡಿ ಅದು ತುಂಬ ಆಗುತ್ತೆ. ಮತ್ತು ಕಾದ ಹಂಚಿನ ಮೇಲೆ ಹಾಕುವಂಥದ್ದು. ಎಲ್ಲರಿಗೂ ಆಮ್ಲೆಟ್ ಮಾಡೋಕ್ಕೆ ಬರುತ್ತೆ. ಈ ಸ್ಟೈಲಲ್ಲಿ ಒಮ್ಮೆ ಮಾಡಿ ಅಂತ ಅಷ್ಟೇ ತೋರ್ಸೋಕ್ಕೆ ನೋಡಿ. ನನಗೆ ಸಪೋರ್ಟ್ ಮಾಡಿ. ಈಗ ಇದು ರೆಡಿಯಾಗಿದೆ. 2 ಡ್ರಾಪಷ್ಟು ನಮ್ಮದು ಕಾಚಿ ಪುಡಿ ಚೆನ್ನಾಗಿ ಬೀಟ್ ಮಾಡಿ ಅದೊಂದು ತಿನ್ನಿಗೆ ಬರುತ್ತೆ. ನೀವು ಎಷ್ಟು ಬೀಟ್ ಮಾಡಿದ್ರೆ ಅಷ್ಟು ಒಳ್ಳೆಯದು. ಎಗ್ ಆಮ್ಲೆಟ್ ಮಾಡುವಾಗ ಎಷ್ಟು ಬೀಟ್ ಮಾಡ್ತೀರೋ ಅಷ್ಟು ಒಳ್ಳೆಯದು ನೋಡಿ. ಈಗ ಇದು ರೆಡಿ ಆಯಿತು. ಈಗ ಆಯಿಲ್ ಕಾದಿತ್ತು, ಕಾವಲ್ಲಿ ಫಸ್ಟ್ ಇಟ್ಟಿದ್ದೆ ನೋಡಿ. ಈ ಥರ ನಾವು ಹಳೆ ಕಾಲದ ದೋಸೆ ಮಾಡ್ತೀವಲ್ಲ ಆ ಥರ ಇದರಲ್ಲಿ ಫ್ರೈ ಮಾಡೋದು, ಆಮ್ಲೆಟ್ ಮಾಡೋದು ನೋಡಿ. ಈಗ ಈ ಥರ ಮಡಿಚ್ಕೊಳ್ಳುವಂಥದ್ದು. ಈಗ ನೋಡಿ 2 ಕಡೆ ತಿರುಗಿಸಿ ಹಾಕ್ಕೊಂಡಾಯಿತು ನೋಡಿ. ಎಷ್ಟು ಪ್ಲಂಪಿಯಾಗಿ ಎಷ್ಟು ಚೆಂದ ಬಂದಿದೆ. ಬರೀ 2 ಎಗ್ಗಲ್ಲಿ ಎಷ್ಟು ದೊಡ್ಡ ಆಮ್ಲೆಟ್ ಆಯ್ತಲ್ವ. ಈ ಥರ ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ, ಕಮೆಂಟ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.